ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಬೇಗನೆ ಎದ್ದು ದೇವ್ರಿಗೆ ಕೈ ಮುಗ್ದು ಆಚೆ ಬಂದು ನೋಡಿದರೆ ಇನ್ನೂ ಬೆಳಗ್ಗೆ ಆಗಿರಲಿಲ್ಲ. ಅಷ್ಟರಲ್ಲೇ ನಾವೆಲ್ಲ ಸ್ನಾನ ಮಾಡ್ಕೊಂಡು ಈ ಥರ ರೆಡಿ ಆಗಿಬಿಟ್ವಿ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಮನೇಲಿ ಒಂದ್ಸತಿ ಪೂಜೆ ಮಾಡೋದ್ರಿಂದ ನಮಗೊಂದು ನೆಮ್ಮದಿ ಇರುತ್ತೆ. ಹಾಗಾಗಿ ಪೂಜೆ ಮಾಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಮೊದಲು ಹೋಗ್ಬೇಕು ಅಂದ್ಕೊಂಡಿದ್ದು ಚಾಮುಂಡಿ ಬೆಟ್ಟಕ್ಕೆ. ಹಂಗಾಗಿ ಮೊದಲು ಅಲ್ಲಿಗೆ ಹೋದ್ವಿ. ನಾವು ರಶ್ ಇಷ್ಟೊಂದು ಇರೋಲ್ಲ ಅಂದ್ಕೊಂಡಿದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು, ಹಾಲಿಡೇ ಟೈಮಲ್ಲಿ ಹೋಗಿರೋದ್ರಿಂದ. ನಾವು ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಹೊರಟಿದ್ದೆ ಕ್ಯೂಗೆ. ಬೆಳಗ್ಗೆ ಏನೂ ಟಿಫನ್ ಮಾಡಿರಲಿಲ್ಲ, ಹಂಗಾಗಿ ಎಲ್ಲರೂ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ತುಂಬ ಜನ ಇದ್ದರು, ಪರವಾಗಿಲ್ಲ, ನಮಗೆ ಬೇಗನೆ ದರ್ಶನ ಆಯಿತು. ಬೇಗ ಮೂವ್ ಆಗ್ತಿದ್ರು. ಒಳಗಡೆ ಫೋನ್ ಎಲ್ಲ ಅಲೋ ಇರಲಿಲ್ಲ, ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ. ಇಷ್ಟಕ್ಕೂ ಬಿಡ್ತಿರ್ಲಿಲ್ಲ, ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆದ್ರೂ ಅಲ್ಲಿಂದ ನಾವು ಮುಂದೆ ಬಂದು ನೋಡಿದರೆ ಅಂಗಡಿಗಳೆಲ್ಲ ಇದ್ದು ಏನೂ ತಗೊಳ್ಳಿಲ್ಲ. ನಾವು ನೋಡ್ಕೊಂಡು ಮುಂದೆ ಬಂದರೆ ಅರಮನೆ ವ್ಯೂ ಪಾಯಿಂಟ್ ತೋರಿಸ್ತಿದ್ರು, ಅದು ಕೂಡ ನೋಡ್ಕೊಂಡು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಸ್ನ್ಯಾಕ್ಸ್ ತಿನ್ಕೊಂಡು ಕೆಂಪೇಗೌಡ ಸ್ಟ್ಯಾಚು ನೋಡ್ಕೊಂಡು ಮುಂದೆ ಬಂದ್ವಿ. ನೆಕ್ಸ್ಟ್ ನಾವು ಹೋಗೋದವರಿಲ್ಲೇ ಒಂದು ಬೋಟಿಂಗ್ ಕಾಣಿಸ್ತಿತ್ತು, ಸೊ ನಾವಲ್ಲಿ ಹೋಗಿ ಟ್ರೈ ಮಾಡೋಣ ಅಂತ ಹೋದ್ವಿ. ಎಲ್ಲರೂ ಲೈಫ್ ಜಾಕೆಟ್ ಎಲ್ಲ ಹಾಕ್ಕೊಂಡು ರೆಡಿ ಆದ್ವಿ. ನಾವು ತಗೊಂಡಿದ್ದು ಸೈಕಲಿಂಗು 5 ಸೀಟ್ಸಲ್ಲಿ ಒಂದಿತ್ತು ಮತ್ತು 2 ಸೀಟ್ಸ್ ಇತ್ತು. 5 ಸೀಟ್ಸಲ್ಲಿ ನನ್ನ ಸಿಸ್ಟರ್ಸು ಎಲ್ಲ ಹೋದರು. 2 ಸೀಟ್ಸಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಹೋದ್ವಿ. ಹಾಫ್ ಆನ್ ಅವರ್ ಇರುತ್ತೆ. ಪರ್ ಪರ್ಸನ್ಗೆ 150 ಇತ್ತು ಬೋಟಿಂಗ್ದು ನಾವು ತಗೊಂಡಿದ್ದು. ಬೇರೆ ಎಲ್ಲ ಸ್ವಲ್ಪ ಬೇರೆ ರೇಂಜಲ್ಲಿತ್ತು. ಅಲ್ಲಿಂದ ಬೋಟಿಂಗ್ ಗಾಡಿ ಸುಸ್ತಾಗಿ ಬಂದು ಜ್ಯೂಸ್ ಮತ್ತು ಕಾಫಿ ಕುಡ್ಕೊಂಡು ನಾವು ಮುಂದೆ ಹೊರಟ್ವಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿತ್ತು, ನೋಡ್ತಿರ್ಬೋದು ನೀವೇ. ಒಂದೊಂದು ಪ್ರೈಸ್ ಏನಿದೆ ಅಂತ ಹಾಕಿದ್ದೀನಿ, ನೋಡ್ಕೊಳ್ಳಿ. ಅಲ್ಲಿಂದ ನಾವು ಕಾರ್ಗೆ ಬಂದು ಸ್ವಲ್ಪ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಕಬ್ನಲ್ಲಿ ಕುಡ್ಕೊಂಡು, ನಾನು ನೋಡಿ ನನ್ನ ತಂಗಿ ಮೀಸೆ ಬರೆಸ್ಕೊಂಡಿದ್ದಾಳೆ. ಅಲ್ಲಿಂದ ನಾವು ಓಂ ಹರ ಮಹಾದೇವ ಅಂದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೊರಟ್ವಿ. ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ನಾವು ಸಂಜೆ ಟೈಮಲ್ಲಿ ಹೋಗಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿತ್ತು. ನಾವಲ್ಲೇ ರೋಡ್ ಸೈಡಲ್ಲಿ ಪಾರ್ಕ್ ಮಾಡ್ಕೊಂಡು ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಹೊರಟ್ವಿ. ಬೆಟ್ಟ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡೋಕ್ಕೆ. ಬಂದು ರೀಚ್ ಆಗೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ನೋಡಿ, ಮಾದಪ್ಪ ಅವ್ರದ್ದು ಸ್ಟ್ಯಾಚು ಕಾಣ್ತಿದೆ. ನಾವು ಹೋಗೋ ಟೈಮಲ್ಲಿ ಚಿನ್ನದ ತೇರು ಎಳೀತಿದ್ರು, ಅದನ್ನ ನೋಡ್ಕೊಂಡು ಮುಂದೆ ಬಂದ್ವಿ. ದೇವಸ್ಥಾನದೊಳಗೆ ಎಂಟ್ರಿ ಆಗೋಣ ಅಂತ 8:30ವರೆಗೂ ಕ್ಲೋಸ್ ಆಗಿತ್ತು. ಏನೋ ಮಾಡ್ತಿದ್ರಂತೆ. ಕ್ಲೋಸ್ಗೆ ಮಾಡ್ಕೊಂಡಿರೋರೆಲ್ಲ ಪಂಜ್ಗಳಿಗೆ ಬೆಂಕಿ ಇಟ್ಕೊಂಡು ಹೋಗ್ತಿದ್ರು. ಒಳಗೆ ಎಂಟ್ರಿ ಆದ ತಕ್ಷಣ ಎಲ್ಲರಿಗೂ ವಿಭೂತಿ ಬಳಿತಾರೆ. ಆನಂತರ ಜೋಳಿಗೆ ಇಟ್ಟಿರ್ತಾರೆ. ಜೋಳಿಗೆಗೆ ನಮ್ಮ ಕೈಲಾದಷ್ಟು ಹಣ ಸಹಾಯ ಮಾಡ್ಬೋದು. ವಿಭೂತಿ ಬಳ್ಕೊಂಡು ನಾವೆಲ್ಲ ಹೆಂಗೆ ಕಾಣ್ತಿದ್ವಿ ನೋಡಿ, ಈ ಥರ ಕಾಣ್ತಿದ್ವಿ. ಆಮೇಲೆ ಒಳಗೆ ಎಂಟ್ರಿ ಆದ್ವಿ. ದೇವಸ್ಥಾನದೊಳಗೆ ಫೋಟೋ ತೆಗಿಯೋಂಗಿರಲ್ಲ. ಸ್ವಲ್ಪ ಆಚೆ ಬಂದಮೇಲೆ ಶಿವ ಮತ್ತು 2 ಸೈಡು ಶಿವಗಳಿರುತ್ತೆ. ಎಲ್ಲನೂ ನೋಡ್ಕೊಂಡು ಆಚೆ ಬಂದು ಮತ್ತೆ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಆನಂತರ ನಾವು ಫುಲ್ ಆಚೆ ಬಂದಮೇಲೆ ಅಲ್ಲೊಬ್ಬರು ಇದ್ದವರು ಇದನ್ನ ಬೆಳಗಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಸೊ ನಾವು ಅದನ್ನು ತಗೊಂಡು ದೇವರಿಗೆ ಬೆಳಗಿದ್ವಿ. ಇದು ಈ ದಿನದ ಮಿನಿ ವ್ಲಾಗ್ ಆಗಿರುತ್ತೆ.